ಅದೇವ್ರೆ ಏನಾಯ್ತು? ಇನ್ನೂ ಇರಿಟೇಷನ್ ಅಲ್ಲೇ ಇದ್ದೀರಲ್ಲ. ಇರಿಟೇಷನ್ ಮಾಡ್ಕೊಳ್ದೆ ಏನ್ ಮಾಡ್ಲಿ ಭಾಗ್ಯ? ಅದ್ ಹೇಗೆ ಅಷ್ಟು ಬೇಗ ಅವ್ರ ಕನ್ಕ್ಲೂಷನ್ ಬರ್ತಾರೆ? ತುಂಬಾ ಜಡ್ಜ್ಮೆಂಟಲ್ ಆಗ್ಬಿಟ್ರು. ನಾವೇ ಎಲ್ಲ ತಪ್ಪು ಮಾಡಿದೀವಿ ಅನ್ನೋ ತರ ಮಾತಾಡ್ತಾ ಇದ್ರು. ಭಾಗ್ಯ, ಐ ಆಮ್ ರಿಯಲಿ ವೆರಿ ಸಾರಿ. ನಂಗೆ ತುಂಬಾ ಬೇಜಾರಾಗ್ತಾ ಇದೆ. ಏನು ಬೇಜಾರಾಗ್ತಿದ್ಯಾ? ಯಾಕೆ ಅದೇವ್ರೆ? ಯಾಕೆ ಅಂತ ಕೇಳ್ತಾ ಇದ್ದೀರಲ್ಲ. ಅಲ್ಲ, ನನ್ನಿಂದಾಗಿ ನೀವ್ ಈ ತರ ಸ್ಟೇಷನ್ ಬರೋ ತರ ಆಯ್ತು. ಅಯ್ಯೋ ಅಷ್ಟೇನಾ? ಅದನ್ ಬಿಡಿ ಹೋಗ್ಲಿ. ಅದೇ ಅಷ್ಟೇನಾ ಅಂತ ನೀವ್ ಇಷ್ಟು ಕೂಲಾಗಿ ಹೇಳ್ತಾ ಇದ್ದೀರಾ? ಅದೇವ್ರೆ ನೋಡಿ, ನನಗ್ ತುಂಬಾನೇ ಚೆನ್ನಾಗ್ ಗೊತ್ತು ನೀವ್ ಆತರ ಎಲ್ಲ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಷ್ಟೇ. ಅದನ್ನ ನಾನು ಇವ್ರುಗಳಿಗೆ ಹೇಳ್ತಾನೆ ಇದ್ದೀನಿ. ಇವಾಗಲ್ಲ, ಮನೆಯಿಂದ ಎಳ್ಕೊಂಬಂದ್ರಲ್ಲ ಆವಾಗ್ಲಿಂದಾನು ಹೇಳ್ತಾನೆ ಇದೀನಿ. ಆದ್ರೆ ಇವ್ರುಗಳು ನನ್ ಮಾತು ಕೇಳಲೇ ಇಲ್ಲ, ಬಾಯಿ ಮುಚ್ಚಿ ಎಳ್ಕೊಂಬಂದ್ರು. ವಾಟ್? ಹೇಳ್ಕೊಂಡ್ ಬಂದ್ರ? ಅದೇವ್ರೆ ನೋಡಿ, ಸಮಾಧಾನ ಮಾಡ್ಕೊಳ್ಳಿ. ಈಗ ನೀವ್ ದುಡ್ಕಿದ್ರೆ ಸಮಸ್ಯೆ ಇನ್ನೂ ಹೆಚ್ಚಾಗುತ್ತೆ. ಅದ್ ಹಾಗಲ್ಲ ಭಾಗ್ಯ. ನೋಡಿ ಅದೇವ್ರೆ, ನೀವ್ ಆ ನೆಕ್ಲೆಸ್ ನ ಕದ್ದಿಲ್ಲ ಅನ್ನೋದು ನನಗ್ ತುಂಬಾನೇ ಚೆನ್ನಾಗಿ ಗೊತ್ತಿದೆ. ಅದಿನ್ ಸ್ವಲ್ಪ ಹೊತ್ತಲ್ಲಿ ಇವ್ರುಗಳಿಗೂ ಅರ್ಥ ಆಗುತ್ತೆ. ಆದ್ರೂ ಅದೇವ್ರೆ, ಡೈಮಂಡ್ ನೆಕ್ಲೆಸ್ ಕದ್ದಿದ್ದೀರಾ ಅಂತ ನಿಮ್ಮೇಲೆ ಆರೋಪ ಬಂತಲ್ಲ, ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಿದೆ. ಹೌದು, ಇವಾಗ ನೀವು ಯಾರಿಗೆ ಫೋನ್ ಮಾಡಿದ್ರಿ? ಸರ್, ಯಾರು ನೋಡುತ್ತಾ ಇದ್ದೀರಾ ಸರ್? ಹೇಗಿದ್ದಾರೆ? ಐ ಆಮ್ ಗುಡ್ ಸರ್, ನೀವ್ ಹೇಗಿದ್ದೀರಾ? ಏನು ಪ್ರಾಬ್ಲಮ್ ಅಂದ್ರಲ್ಲ, ಏನಾಯ್ತು? ಮೇಡಮ್, ಮೇಡಮ್, What happened? Why are you chasing my car? ಮೇಡಮ್, ಈ ಬ್ಯಾಗ್ ನಿಮ್ದಲ್ವಾ? ಐ ವಾಂಟೆಡ್ ಟು ರಿಟರ್ನ್ ದಿಸ್. ತಗೊಳ್ಳಿ ಇದನ್ನ. ಅಲ್ಲ. ಇಟ್ಕೊಳ್ಳಿ. ಇರ್ಲಿ. ನೋ. ಡ್ರೈವರ್ ಹೊಡಿ. ನೀನೇನ್ ದೊಡ್ಡ ಸಾಧಕ ಅಲ್ಲ, ಕಳ್ಳ ನೀನು. ನೀನು ಇವಳು ಇಬ್ರು ಸೇರಿ ಪ್ರೀ ಪ್ಲಾನ್ ಮಾಡಿ ಇದನ್ ಮಾಡಿದೀರಾ. ನೀನು ಕದ್ದಿದ್ಯಾ, ಆ ಬ್ಯಾಗುನ ಇವಳಿಗೆ ಪಾಸ್ ಮಾಡಿದ್ಯಾ, ಇದೆಲ್ಲ ನನಗೆ ಚೆನ್ನಾಗ್ ಗೊತ್ತು. ಓ, ಇವಳ ಹೆಸರಲ್ಲೂ ಬಿಲ್ಡಪ್ ಇದೆಯಾ? ಯಾರು ಇವಳು? ಪ್ರೈಮ್ ಮಿನಿಸ್ಟರ್ ಸಂಬಂಧಪಟ್ಟವಳ ಅಥವಾ ಅದಕ್ಕೂ ಮೇಲೆನಾ? ಹೇ, ಬನ್ರಿ ಹೇಳಿ. ಇವ್ರು ಕಳ್ತನ ಮಾಡಿದ್ದಾರೆ ಅಂತ ನಿಮ್ಮ ಹತ್ರ ಏನ್ ಪ್ರೂಫ್ ಇದೆ? ಸರ್, CCTV ಫುಟೇಜ್ ಇದೆ ಸರ್. ಇವರೇ ಕದ್ದಿದ್ದಾರೆ ಅಂತ ಅದರಲ್ಲಿ ಕನ್ಕ್ಲೂಸಿವ್ ಎವಿಡೆನ್ಸ್ ಇದೆಯಾ? ಸರ್, ಆ ಥರ ಏನಿಲ್ಲ ಸರ್, ಜಸ್ಟ್ ಬ್ಯಾಗ್ ತಗೊಂಡೋಗಿದ್ದು ಅಷ್ಟೇ ಇದೆ ಸರ್. ಅಷ್ಟೇ ಇದೆ ಅಂದಮೇಲೆ ನಿಮ್ಮ ಹತ್ರ ಏನು ಪ್ರೂಫೇ ಇಲ್ಲ. ಅದೇ ಹಂಗೆ ಅರೆಸ್ಟ್ ಮಾಡ್ತೀರಾ? ಇವರೇ ಅಪರಾಧಿ ಅಂತ ನೀವೇನು ಡಿಸೈಡ್ ಮಾಡ್ತೀರಾ? ಅಲ್ಲ ಸರ್, ಅದು ಅಲ್ಲ, ಅಷ್ಟಕ್ಕೂ ಇವ್ರನ್ನ ಕಳ್ಳ ಅಂತ ಹೇಳ್ಕೊಂಡ್ ಬಂದಿದ್ದೀರಲ್ಲ, ಇವ್ರು ಯಾರು ಗೊತ್ತಾ? ಎಲ್ಲ ನಿಮ್ಮ ಮೂಗಿನ ನೇರಕ್ಕೆ ಯೋಚನೆ ಮಾಡೋದಲ್ಲ, ಕೇಸಿನ ಅಂತರಾಳನ್ನು ತಿಳ್ಕೊಳ್ಳಿ. ಅಲ್ಲ, ಇವ್ರ ಬಗ್ಗೆ ಏನ್ ಗೊತ್ತು ಅಂತ ಕರ್ಕೊಂಬಂದು ನಿಲ್ಸಿದ್ದೀರಾ? ಸಾರಿ ಅದು ಸರ್.
ಇಟ್ಸ್ ಓಕೆ ಸರ್. ಅಲ್ಲ ಸರ್, ನೀವು ಅವ್ರನ್ನ ಸರ್ ಅಂತ ಕರಿತಾ ಇದ್ದೀರಾ ಯಾಕೆ? ನನಗಿನ್ನ ಚಿಕ್ಕವರು ಅಂತಲ್ಲ. ಅವರು ವಯಸ್ಸಿನಲ್ಲಿ ನನಗಿನ್ನ ಚಿಕ್ಕವರು ಇರ್ಬೋದು, ಆದರೆ ಅವ್ರ ಸಾಧನೆಯಲ್ಲಿ ಎಷ್ಟು ದೊಡ್ಡವ್ರು ಗೊತ್ತಾ? ಇವ್ರನ್ನ ಯಾರು ಅಂದ್ಕೊಂಡಿದ್ದೀರಾ? ಕಾಮತ್ ಬಿಸ್ನೆಸ್ ವೆಂಚರ್ ಇದೆಯಲ್ಲ, ಅದರ ಓನರ್ ಅಂಡ್ MD. ಅದು ಯಾವುದೋ ಡೈಮಂಡ್ ನೆಕ್ಲೆಸ್ ಕದ್ದಿದ್ದಾರೆ ಅಂತ ಹೇಳ್ತಿದ್ದೀರಲ್ಲ, ಅಂತ ಡೈಮಂಡ್ ನೆಕ್ಲೆಸ್ ಇರೋ ಶಾಪನ್ನೇ ಖರೀದಿ ಮಾಡೋ ಕೆಪಾಸಿಟಿ ಇರೋ ಮನತನದವ್ರು ಇವರು. ಅಂಥದ್ರಲ್ಲಿ ಇವರು ಡೈಮಂಡ್ ನೆಕ್ಲೆಸ್ ಕದ್ದಿದ್ದಾರ? ಇವರು ಡೈಮಂಡ್ ನೆಕ್ಲೆಸ್ ಕದ್ದಿದ್ದಾರೆ ಅಂತ ನೀವು ಇವ್ರ ಮೇಲೆ ಕೇಸ್ ಹಾಕಿದ್ದೀರಲ್ಲ, ಆ ಡೈಮಂಡ್ ನೆಕ್ಲೆಸ್ ಬೆಲೆಗಿಂತ 5 ಪಟ್ಟು ಜಾಸ್ತಿ ದುಡ್ಡನ್ನ ಪ್ರತಿ ತಿಂಗಳು ಚಾರಿಟಿ ರೂಪದಲ್ಲಿ ವೃದ್ಧಾಶ್ರಮ, ಅನಾಥಾಶ್ರಮಕ್ಕೆ ದಾನ ಕೊಡ್ತಾರೆ. ಅಷ್ಟೇ ಅಲ್ಲ, ಎಷ್ಟೋ ಪ್ರೀ ವಿಲೇಜಸ್ ಕಿಡ್ಸ್ಗೆ ಎಜುಕೇಶನ್ ಕೊಡ್ತಾರೆ, ಅದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸ್ ಎಲ್ಲ ಕೊಡ್ತಾರೆ. ಲೆಕ್ಕಿಲ್ದಷ್ಟು ಜನಕ್ಕೆ ಲೆಕ್ಕಿಲ್ದಷ್ಟು ಹೆಲ್ಪ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇವ್ರ ಚಾರಿಟಿಯಿಂದ ದುಡ್ಡು ತಗೊಂಡು ಓದಿ ಎಷ್ಟೋ ಜನ ಪೊಲೀಸ್ ಆಫೀಸರ್ ಆಗಿರೋರು ನಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ದಾರೆ. ಸೋಷಿಯಲಿ ಇಷ್ಟೆಲ್ಲ ಹೆಲ್ಪ್ ಮಾಡೋರು ಡೈಮಂಡ್ ನೆಕ್ಲೆಸ್ ಕದ್ದಿದ್ದಾರೇನ್ರಿ? ವಾಟ್ ಯು ಥಿಂಕ್ ಯುವರ್ ಸೆಲ್ಫ್? ಸಾರಿ ಸರ್, ಗೊತ್ತಾಗ್ಲಿಲ್ಲ ಸರ್. ಏನ್ರಿ ಗೊತ್ತಾಗಲ್ಲ? ನೋಡ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ? ಈ ತರ ಎಲ್ಲ ಮಾಡಿ ಡಿಪಾರ್ಟ್ಮೆಂಟ್ ಮಾನ ಮರ್ಯಾದೆ ಎಲ್ಲ ತೆಗಿಬೇಕು ಅನ್ಕೊಂಡಿದ್ದೀರಾ? ಯೂಸ್ಲೆಸ್. ಸರ್ ಅದು ಇವ್ರನ್ನ ಯಾಕ್ರೆ ಕರ್ಕೊಂಡ್ ಬಂದಿದ್ದೀರಾ? ಸರ್ ಇವರು ನಿಮ್ ಮೂಗಿನ್ನೇರ್ಕೆ ಯೋಚನೆ ಮಾಡ್ತಿರಲ್ಲ ನೀವು. ನಿಮ್ಮಂತವ್ರಿಂದ ಅದೆಷ್ಟು ಜನ ನಿರಪರಾಧಿಗಳಿಗೆ ಶಿಕ್ಷೆ ಆಗುತ್ತೋ. ಸರ್ ಅದು ಅದೇ ಸರ್, ಐ ಆಮ್ ರಿಯಲಿ ಸಾರಿ. ನಮ್ಮ ಕಡೆಯಿಂದ ಈ ತರ ಆಗ್ಬಾರ್ದಾಗಿತ್ತು. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ನೋ ಇಟ್ಸ್ ಓಕೆ ಸರ್. ಏನ್ರಿ ನೋಡ್ತಾ ಇದ್ದೀರಾ? ಸಾರಿ ಕೇಳ್ರಿ. ಸಾರಿ ಸರ್, ನಾನು ನಿಮ್ಮ ಹತ್ರ ಆ ಥರ ಮಾತಾಡಬಾರ್ದಾಗಿತ್ತು. ನಾನು ತುಂಬ ರೂಢ ನಡ್ಕೊಂಡೆ ನಿಮ್ಮ ಹತ್ರ. ನೋಡಿ, ನನ್ಗೆ ಚೆನ್ನಾಗಿ ಗೊತ್ತು ನೀವು ಇವಾಗ ಸಾರಿ ಕೇಳ್ತಾ ಇರೋದು ಪ್ರಾಯಶ್ಚಿತ್ತದಿಂದ ಅಲ್ಲ, ನಿಮ್ಮ ಸರ್ ಮೇಲೆ ಇರೋ ಭಯದಿಂದ ಹೇಳ್ತಾ ಇದ್ದೀರಾ ಅಂತ. ಅಯ್ಯೋ ಸರ್, ಹಾಗೇನಿಲ್ಲ ಸರ್. ನೋಡಿ, ಅಷ್ಟಕ್ಕೂ ನೀವು ಸಾರಿ ಕೇಳಬೇಕಾಗಿರೋದು ನನ್ನ ಹತ್ರ ಅಲ್ಲ, ಇವ್ರ ಹತ್ರ. ಐ ಆಮ್ ರಿಯಲಿ ಸಾರಿ ಮೇಡಮ್. ನಾನು ನಿಮ್ಮ ಹತ್ರ ಅಷ್ಟೊಂದು ರೂಢ ನಡ್ಕೋಬಾರ್ದಾಗಿತ್ತು. ಪರವಾಗಿಲ್ಲ ಸರ್. ಆದ್ರೆ ಒಂದು ವಿಷಯ, ನೀವು ತುಂಬಾ ಕೇಸ್ಗಳನ್ನ ನೋಡಿರ್ತೀರಾ, ತುಂಬಾ ಜನಗಳನ್ನ ನೋಡಿರ್ತೀರಾ, ಇಲ್ಲ ಅಂತ ಇಲ್ಲ ಸರ್. ಆದ್ರೆ ಎಲ್ಲರೂ ಒಂದೇ ತರ ಇರೋದಿಲ್ಲ. ನೀವು ನಿಮ್ಗೆ ಏನ್ ಅನ್ನಿಸ್ತೋ ಅದನ್ನ ಮಾತ್ರ ಹೇಳ್ತಿದ್ರಿ. ಎದುರುಗಡೆ ಇರೋರ್ನ ಮಾತಾಡೋದಕ್ಕೆ ಬಿಡ್ಬೇಕು. ಅವ್ರಿಗೆ ಏನ್ ಹೇಳ್ತಾರೆ ಅನ್ನೋದನ್ನ ತಾಳ್ಮೆಯಿಂದ ಕೇಳಿಸ್ಕೊಳ್ಬೇಕು. ಇವ್ರು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ಸರ್. ನನಗೇನೋ ಕಮಿಷನರು ಪರಿಚಯ ಇದ್ರು, ನೀವು ನನ್ನ ಮಾತು ಕೇಳದೆ ಇದ್ರು ಇವ್ರ ಹತ್ರ ಹೇಳ್ಕೊಂಡಿದ್ದಕ್ಕೆ ಇವ್ರು ಎಲ್ಲಾನು ಕುಲಂಕುಷವಾಗಿ ವಿಚಾರಣೆ ನಡೆಸಿದ್ರು. ಅಕಸ್ಮಾತ್ ನನ್ಗೇನು ಕಾಂಟ್ಯಾಕ್ಟ್ ಇಲ್ಲದೆ ಇದ್ದಿದ್ರೆ ನಾನು ಇಲ್ಲೇ ಬಿದ್ದಿರ್ತಿದ್ದೆ. ನೋಡಿ ಸರ್, ಎಲ್ರೂ ಒಂದೇ ತರ ನೋಡೋದನ್ನ ಕಲೀರಿ. ಅದೇವ್ರೆ, ನಮ್ಮ ಕಡೆಯಿಂದ ತಪ್ಪಾಗಿದೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನೋ ಸರ್, ಇಟ್ಸ್ ಓಕೆ. ನಾವೇನು ಹೊಡ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಭಾಗ್ಯ ಅವರೇ ಬನ್ನಿ. ವಾಟ್ ದ ಹೆಲ್? ಒಳ್ಳೆ ಜೆಂಟಲ್ ಮನ್ ತರ ಇದ್ದ, ಜೆನ್ಯೂನ್ ಆಗಿರ್ತಾನೆ. ಪಾಪ ಕಷ್ಟಪಟ್ಟು ನನ್ ಬ್ಯಾಗ್ ತಂದು ಕೊಟ್ಟಿದ್ದಾನೆ ಅಂತ 10,000 ರೂಪಾಯಿ ಕೊಟ್ಟೆ. ಎಂತ ಸ್ಟುಪಿಡ್ ನಾನು. ಛೆ, ಅಲ್ಲ, ಅವ್ನ್ ಕಳ್ಳ ಅನ್ನೋ ಒಂದು ಸಣ್ಣ ಕ್ಲೂ ಕೂಡ ನಂಗೆ ಸಿಗ್ಲಿಲ್ಲ ಅಲ್ಲ. ಈ ಕಡೆ ನನ್ನ ಡೈಮಂಡ್ ನೆಕ್ಲೆಸ್ಸು ಹೋಯ್ತು, ಈ ಕಡೆ ನನ್ನ 10,000 ದುಡ್ಡು ಹೋಯ್ತು. ಕದ್ದಿರೋ ಆ ಇಡಿಯಟ್ ಜೀವನ ಪೂರ್ತಿ ಉದ್ಧಾರ ಆಗಲ್ಲ. ನನ್ನೇ ಯಾಮಾರ್ಸ್ಬಿಟ್ಟ. ಅದೆಷ್ಟೇ ಕಷ್ಟ ಆದ್ರೂ ಸರಿ, ನನ್ ನೆಕ್ಲೆಸ್ ನನ್ ಕೈ ಸೇರ್ಬೇಕು. ಆದ್ರೆ ಅವನನ್ನ ಮಾತ್ರ ಸುಮ್ನೆ ಬಿಡೋ ಮಾತೇ ಇಲ್ಲ. ಅದೆಷ್ಟೇ ಖರ್ಚಾದ್ರೂ ಸರಿ, ಅವನಿಗೆ ಮಾತ್ರ ಪನಿಷ್ಮೆಂಟ್ ಆಗ್ಲೇಬೇಕು. ಒಳ್ಳೆ ಒಂಥರ ಮುಗ್ವಾಡ ಹಾಕೊಂಡು ನನ್ನನ್ನೇ ಯಾಮಾರ್ಸ್ಬಿಟ್ಟ ಅಲ್ಲಿಗೆ.
ಅದೇವ್ರೆ ಏನಾಯ್ತು? ಇನ್ನೂ ಇರಿಟೇಷನ್ ಅಲ್ಲೇ ಇದ್ದೀರಲ್ಲ? ಇರಿಟೇಷನ್ ಮಾಡ್ಕೊಳ್ದೆ ಏನ್ ಮಾಡ್ಲಿ ಭಾಗ್ಯ? ಅದ್ ಹೇಗೆ ಅಷ್ಟು ಬೇಗ ಅವ್ರ ಕನ್ಕ್ಲೂಷನ್ ಬರ್ತಾರೆ? ತುಂಬಾ ಜಡ್ಜ್ಮೆಂಟಲ್ ಆಗ್ಬಿಟ್ರು. ನಾವೇ ಎಲ್ಲ ತಪ್ಪು ಮಾಡಿದೀವಿ ಅನ್ನೋ ತರ ಮಾತಾಡ್ತಾ ಇದ್ರು. ಏನ್ ಗೊತ್ತಾ ಅದೇವ್ರೆ, ಮೊದ್ಲೇ ಅವ್ರು ನಮ್ಮನ್ನ ಮಾತಾಡಕ್ ಬಿಟ್ಬಿಟ್ಟಿದ್ರೆ ಎಲ್ಲದೂ ಕ್ಲಿಯರ್ ಆಗ್ಬಿಡೋದು. ಆದ್ರೆ ಅವ್ರುಗಳು ನಮ್ಮನ್ನ ಮಾತಾಡಕ್ಕೆ ಬಿಡ್ಲಿಲ್ಲ, ಅದೇ ಸಮಸ್ಯೆ ಆಗಿದ್ದಷ್ಟೇ. ಅಲ್ಲ ಭಾಗ್ಯ, ಇದನ್ನೆಲ್ಲ ಎಷ್ಟು ಕೂಲಾಗಿ ಹೇಳ್ತಾ ಇದ್ದೀರಾ? ಸ್ಟೇಷನ್ ಅಲ್ಲೂ ನಾನು ನಿಮ್ಮನ್ನ ಗಮನಿಸಿದೆ, ತುಂಬಾ ಕೂಲ್ ಆಗಿದ್ರಲ್ಲ, ಅದೇ ಹೇಗೆ? ಅಲ್ಲ, ನಾವು ತಪ್ಪೇ ಮಾಡಿಲ್ಲ ಅಂದ್ಮೇಲೆ ಭಯ ಯಾಕೆ ಪಡ್ಬೇಕು ಅದೇವ್ರೆ? ನನಗ್ ಖಂಡಿತ ಗೊತ್ತಿತ್ತು ಇದೆಲ್ಲ ಯಾವ್ದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದಾನೇ ಆಗಿದೆ ಅಂತ. ಅದಕ್ಕೆ ಸಮಯನೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಂತ ನಾನು ಸುಮ್ಮನಿದ್ದೆ. ಅಂದ್ರೆ ನಾನ್ ಕದ್ದಿಲ್ಲ ಅಂತ ನಿಮ್ಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇತ್ತಾ? ನೀವು ಕದಿಯೋದ? ಯಾಕೆ ನಗ್ತಾ ಇದ್ದೀರಾ? ಅಲ್ಲ, ನೀವು ಕದಿಯೋದು ಅಂದ್ರಲ್ಲ, ನಗು ಬಂತು. ನನ್ನನ್ನ ಕ್ಷಮಿಸ್ಬಿಡಿ ಆದಿಯವ್ರೆ. ನಮ್ಮಿಬ್ರು ಮಧ್ಯೆ ಈ ಸವಾಲ್ ಆಗಿರ್ಲಿಲ್ಲ ಅಂದಿದ್ರೆ ಈ ಸಮಸ್ಯೆನೇ ಬರ್ತಾ ಇರ್ಲಿಲ್ಲ. ಈ 7 ದಿನದಲ್ಲಿ ನೀವು ತುಂಬಾನೇ ಕಷ್ಟಪಟ್ಟಿದ್ದೀರಿ ಆದಿಯವ್ರೆ. ಇದೆಲ್ಲ ಆಗಿದ್ದು ನನ್ನಿಂದಾನೆ. ನಾನು ನಿಮ್ಮ ಸವಾಲ್ಗೆ ಒಪ್ಕೊಳ್ಬಾರ್ದಿತ್ತು, ನಾನು ಹಠ ಹಿಡಿಬೇಕಿತ್ತು, ಆದ್ರೆ ಆಗ್ಲಿಲ್ಲ. ಒಂದಂತೂ ನಿಜ ಆದಿಯವ್ರೆ, ಇವತ್ತು ನಾನು ಸೋತಿದ್ದೀನಿ. ಈ ಸೋಲನ್ನ ಖುಷಿಯಿಂದ ಒಪ್ಕೊಳ್ತೀನಿ. ಮನ್ಸಾರೆ ಹೇಳ್ತಾ ಇದ್ದೀನಿ ಆದಿಯವ್ರೆ, ನೀವೇ ಈ ಸವಾಲನ್ನ ಗೆದ್ದಿದ್ದೀರಾ. ನೀವು ಯಾವ ಕಾರಣಕ್ಕೋಸ್ಕರ ಇದನ್ನೆಲ್ಲ ಮಾಡಿದ್ರೋ ಅದನ್ನ ನಾನು ಖಂಡಿತ ಫುಲ್ಫಿಲ್ ಮಾಡ್ತೀನಿ. ನಾನು ದುಡ್ಡನ್ನ ತಗೊಳ್ಳೋದೇ ನಿಮಗೆ ಖುಷಿ ಕೊಡುತ್ತೆ ಅಂದ್ರೆ ಅದನ್ನ ನಾನು ಖಂಡಿತ ಮಾಡ್ತೀನಿ. ಭಾಗ್ಯ, ರಿಯಲಿ ಸಾರಿ. ನನ್ನಿಂದ ನೀವು ಇಷ್ಟೆಲ್ಲ ಅನುಭವಿಸೋ ಥರ ಆಯ್ತು.